ನಿಮಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಕೆಲಸ ಸಿಕ್ಕಲ್ಲ. ಎಲ್ಲಿ ಅವರು ಏನ್ ಹೇಳ್ತಾರೆ ದಿಲ್ಲಿಯವರು, ಅವರು ಮಾಡ್ತಕ್ಕಂಥದ್ದು ಒಂದು ವರ್ಷದಲ್ಲಿ 100 ದಿನ ಉದ್ಯೋಗವನ್ನ ಕೊಡಲೇಬೇಕಾಗಿತ್ತು. ಯಾವಾಗ ಕೇಳ್ತಾರೆ, ಯಾವ ಭಾಗದಲ್ಲಿ ಕೇಳ್ತಾರೆ, ಅವ್ರ ಜಮೀನಿನಲ್ಲಿ ಕೇಳ್ತಾರೆ, ಅಂತ ಭಾಗದಲ್ಲಿ ಕೆಲಸವನ್ನ ಕೊಡಲೇಬೇಕಾದಂಥದ್ದು. ಇದು ಸಂವಿಧಾನಿಕವಾದಂತಹ ಹಕ್ಕು, ಸಂವಿಧಾನಿಕವಾದಂತಹ ಹಕ್ಕನ್ನ ಕೊಟ್ಟಿತ್ತು ಮನ್ರೇಗಾ ಮೂಲಕ. ಈಗ ಹಕ್ಕು ಇಲ್ಲ, ಆ ಹಕ್ಕನ್ನ ಕಿತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಭಟನೆ. ಅದ್ರ ಜೊತೆಗೆ ಈಗ 100ಕ್ಕೆ 100 ವೇಜಸ್ ಅನ್ನ ಕೊಡ್ತಾ ಇದ್ದದ್ದು ಕೇಂದ್ರ ಸರ್ಕಾರ. ಅದನ್ನ ಮನಮೋಹನ್ ಸಿಂಗ್ ಅವರ ಸರ್ಕಾರನೇ ತೀರ್ಮಾನ ಮಾಡಿತ್ತು. 100ಕ್ಕೆ 100 ವೇತನವನ್ನ ಕೊಡ್ತಾ ಇದ್ದದ್ದು 100ಕ್ಕೆ 100. ಅಂದ್ರೆ 100 ರೂಪಾಯಿ ಖರ್ಚಾದ್ರೆ 100 ರೂಪಾಯಿನ ಅವರೇ ಕೊಡಬೇಕಾಗಿತ್ತು. 1,000 ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು. 1 ಕೋಟಿ ಖರ್ಚಾದ್ರೆ ಅವರೇ ಕೊಡಬೇಕಾಗಿತ್ತು. ಕನಿಷ್ಠ ಒಂದು ಪಂಚಾಯಿತಿಗೆ 1 ಕೋಟಿ ರೂಪಾಯಿ ಸಿಗ್ತಾ ಇತ್ತು. ಇದು ಇವತ್ತು ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ರಾಜ್ಯ ಸರ್ಕಾರ ಇವತ್ತು ಇವ್ರು ಮಾಡಿರ್ತಕ್ಕಂಥ ಹೊಸ ಕಾಯ್ದೆ ಪ್ರಕಾರ VBG ರಾಮ್ಜಿ ಇದ್ರ ಪ್ರಕಾರ 40% ರಾಜ್ಯ ಸರ್ಕಾರಗಳು ಕೊಡಬೇಕು. ಕೇಂದ್ರ ಬರೀ 60% ಮಾತ್ರ ಕೊಡ್ತಾರೆ ವೇಜಸ್.